ಪಂಚಪಾಲಿಕೆ ಬಳಿಕ ಆಸ್ತಿ ತೆರಿಗೆ ಸಂಗ್ರಹ ಪಂಚರಾಗಿ ಹೋಗಿದೆ. ಬೆಂಗಳೂರಿನಲ್ಲಿ ಜಿಬಿಎ ಬಳಿಕ ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಸರ್ಕಾರದ ನಡೆಯಿಂದ ಆಸ್ತಿ ತೆರಿಗೆ ವಸೂಲಿ ಇನ್ನೂ ಕೂಡ ಬಾಕಿ ಇದೆ. ಬೆಂಗಳೂರಲ್ಲಿ ಜಿಬಿಎ ಬಳಿಕ ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಸರ್ಕಾರದ ನಡೆಯಿಂದ ಆಸ್ತಿ ತೆರಿಗೆ ವಸೂಲಿ ಬಾಕಿ ಇದೆ. 2025ರಲ್ಲಿ 1,000 ಕೋಟಿ ತೆರಿಗೆ ವಸೂಲಿ ಕುಸಿತಗೊಂಡಿದೆ. 2025-26ನೇ ಸಾಲಿನಲ್ಲಿ 6,700 ಕೋಟಿ ತೆರಿಗೆ ಟಾರ್ಗೆಟ್ ಆಗಿದೆ. ಆದರೆ ಜಿಬಿಎ ಆಗಿ 3 ತಿಂಗಳಲ್ಲಿ ಜಸ್ಟ್ 325 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಲಾಗಿದೆ. ತೆರಿಗೆ ವಸೂಲಿ ಆಗ್ತಾ ಇಲ್ಲ. ಕೇವಲ 325 ಕೋಟಿಯನ್ನು ಮಾತ್ರ ಸಂಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ಪೂರ್ವದಲ್ಲಿ 69 ಕೋಟಿ, ಬೆಂಗಳೂರು ಉತ್ತರದಲ್ಲಿ 71 ಕೋಟಿ, ಬೆಂಗಳೂರು ಕೇಂದ್ರದಲ್ಲಿ 61 ಕೋಟಿ, ಬೆಂಗಳೂರು ದಕ್ಷಿಣದಲ್ಲಿ 68 ಕೋಟಿ, ಬೆಂಗಳೂರು ಉತ್ತರದಲ್ಲಿ 71 ಕೋಟಿ, ಬೆಂಗಳೂರು ಪಶ್ಚಿಮದಲ್ಲಿ 55 ಕೋಟಿ, ಒಟ್ಟು 325 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಲಾಗಿದೆ. ಉಳಿದಂತೆ ಇನ್ನೂ ಸಂಗ್ರಹ ಆಗಲಿಲ್ಲ. ತೆರಿಗೆ ಸಂಗ್ರಹ ಕುಸಿತ ಅಭಿವೃದ್ಧಿ ಕಾರ್ಯಕ್ಕೆ ದೊಡ್ಡ ಹೊಡೆತ ಉಂಟಾಗಿದೆ. ಈಗಾಗಲೇ ಗುತ್ತಿಗೆದಾರರಿಗೆ 2,500 ಕೋಟಿ ಇನ್ನೂ ಕೂಡ ಬಾಕಿ ಇದೆ. ಸಾವಿರಾರು ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಜಾತಿ ಗಣತಿ ಸಿಬ್ಬಂದಿಗೆ ನೇಮಿಸಿದ್ದಕ್ಕೆ ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಸಿಬ್ಬಂದಿ ಇಲ್ಲದೆ 2 ತಿಂಗಳು ಆಸ್ತಿ ತೆರಿಗೆ ವಸೂಲಿ ಇನ್ನೂ ಕೂಡ ಆಗಲಿಲ್ಲ. ಅದು ಸಿಬ್ಬಂದಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಕೇವಲ 325 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಿದ್ದಾರೆ. ಉಳಿದಂತೆ ತೆರಿಗೆ ಹಣ ವಸೂಲಿ ಆಗ್ತಾ ಇಲ್ಲ. ತೆರಿಗೆ ಸಂಗ್ರಹ ಕುಸಿತಗೊಂಡಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಹೊಡೆತ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 68 ಕೋಟಿಯನ್ನು ಸಂಗ್ರಹ ಮಾಡಲಾಗಿದೆ. ಈಗಾಗಲೇ ಗುತ್ತಿಗೆದಾರರಿಗೆ ಕೊಡಬೇಕಾದಂತಹ ಹಣ ಕೂಡ ಬಾಕಿ ಇದೆ. ಬೆಂಗಳೂರು ಪಶ್ಚಿಮದಲ್ಲಿ 55 ಕೋಟಿಯನ್ನ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ 325 ಕೋಟಿಯನ್ನು ಮಾತ್ರ ಸಂಗ್ರಹ ಮಾಡಲಾಗಿದೆ. ಉಳಿದಂತೆ ಇನ್ನೂ ವಸೂಲಿ ಆಗಬೇಕು.